ಈಗ ಜಾಸ್ತಿ ಯಾರು ಹೇಳ್ತಾರೆ ಅವ್ರು ಜಾಸ್ತಿ ದಿನ ಬದುಕ್ತಾರೆ, ಜಾಸ್ತಿ ಖುಷಿ ಇರ್ತಾರೆ. ವರ್ಸಸ್ ಜಾಸ್ತಿ ಯಾರು ಅಳಲ್ವೋ ಅವರು ತುಂಬಾ ಎಮೋಷನ್ಲೆಸ್ ಆಗಿರ್ತಾರೆ, ಬಟ್ ಅವರು ಫೀಲಿಂಗ್ಸ್ ಅವ್ರು ಜಾಸ್ತಿ ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ. ಮೀನ್ಸ್ ಈ ಎರಡನ್ನ ಡಿಫ್ರೆನ್ಶಿಯೇಟ್ ಮಾಡಿ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಅಳೋದು ಅನ್ನೋದು ಒಂದು ಎಮೋಷನಲ್ ಡಿಟಾಕ್ಸ್. ಓಕೆ. ಈ ಎಮೋಷನಲ್ ಡಿಟಾಕ್ಸ್ ಅಂದ್ರೆ ನಾವು ಇದನ್ನ ಮೆಡಿಟೇಷನ್ ಮಾಡ್ಬೇಕಾದ್ರೆ ಎಲ್ಲ ಯೂಸ್ ಮಾಡ್ತೀವಿ. ನಾವು ಮೆಡಿಟೇಷನ್ ಮಾಡ್ಬೇಕಾದ್ರೆ ಅದು ಆಟೋಮೆಟಿಕ್ ಆಗಿ ಅದು ನಾವ್ ಏನ್ ಗೈಡೆನ್ಸ್ ಕೊಡ್ತಿರ್ತೀವಿ ಅಲ್ವಾ ಮೆಡಿಟೇಷನ್ ಅಲ್ಲಿ, ಆಗ ಆಟೋಮೆಟಿಕ್ ಆಗಿ ಅವ್ರಿಗೆ ಆ ಇನ್ನರ್ ಫೀಲಿಂಗ್ ಬಂದಾಗ ಅವರು ಅಳ್ತಾರೆ. ಯಾಕೆಂದ್ರೆ ಅದು ರಿಲೀಸ್ ಮಾಡ್ತಾರೆ. ಆ ಎಮೋಷನ್ಸ್ ಏನಿದೆ ಅಲ್ವಾ ಅದು ರಿಲೀಸ್ ಮಾಡ್ತಾರೆ. ಅದು ಆಟೋಮೆಟಿಕ್ ಆಗಿ ರಿಲೀಸ್ ಆಗುತ್ತೆ ಆ ಎಮೋಷನ್ಸ್. ಸೊ ಇದು ಒಂದು ಸ್ಟ್ರೆಸ್ ಹಾರ್ಮೋನ್ಸ್ ರೆಡ್ಯೂಸ್ ಮಾಡುತ್ತೆ. ಏನ್ ಸ್ಟ್ರೆಸ್ ಹಾರ್ಮೋನ್ಸ್ ಇರುತ್ತೆ ಅಲ್ವಾ ನಿಮ್ದು, ಆ ಹಾರ್ಮೋನ್ಸ್ ನ ರೆಡ್ಯೂಸ್ ಮಾಡುತ್ತೆ. ನರ್ವಸ್ ಸಿಸ್ಟಮ್ ರಿಲೀಸಸ್ ಪ್ರೆಷರ್ ಅಂತೀವಿ. ಓಕೆ, ಮೀನ್ಸ್ ಅತ್ರ ನರ್ವಸ್ ಸಿಸ್ಟಮ್ ರಿಲೀಸ್ ಮಾಡುತ್ತಾ? ಆ ಪ್ರೆಷರ್ ನ ರಿಲೀಸ್ ಮಾಡುತ್ತೆ. ಓಕೆ. ನರ್ವಸ್ ಸಿಸ್ಟಮ್ ಅಲ್ಲಿ ಏನ್ ಪ್ರೆಷರ್ ಇರುತ್ತೆ ಅಲ್ವಾ, ನೀವು ಅಳಕ್ಕಿಂತ ಮುಂಚೆ ನೋಡಿ ನಿಮ್ಗೆ ಒಂದು ಬಾಡಿ ಟೈಟ್ನೆಸ್ ಇರುತ್ತೆ. ಟೈಟ್ನೆಸ್ ಬರುತ್ತೆ, ಕಣ್ಣು ಸ್ವಲ್ಪ ಟೈಟ್ನೆಸ್ ಬರುತ್ತೆ. ನಿಮ್ ಬಾಡಿನ ಈ ಶೋಲ್ಡರ್ಸ್ ಟೈಟ್ ಆಗಿರುತ್ತೆ, ಇಲ್ಲಿ ನೆಕ್ ಅಲ್ಲಿ ಒಂಥರ ಹೆವಿನೆಸ್ ಫೀಲ್ ಆಗ್ತಿರುತ್ತೆ, ಚೆಸ್ಟ್ ಅಲ್ಲಿ ಒಂಥರ ಟೈಟ್ನೆಸ್ ಇಲ್ಲ ಹೆವಿನೆಸ್ ಕಾಣಿಸ್ತಿರುತ್ತೆ. ನೀವು ಅಳ್ಬೇಕಾದ್ರೂ ಅದೇ ಫೀಲಿಂಗ್ಸ್ ಇರುತ್ತೆ, ಅದೇ ಒಂದು ಟೈಟ್ನೆಸ್ ಇರುತ್ತೆ. ಬಟ್ ಅತ್ತಾದ್ಮೇಲೆ ಅದೊಂದು ರಿಲೀಸ್ ತರ ಅನ್ಸುತ್ತೆ ನಿಮ್ಗೆ, ರಿಲೀಫ್ ಇರುತ್ತೆ. ಸೊ ಆ ಎಮೋಷನಲ್ ವೆಯ್ಟ್ ಏನಿರುತ್ತೆ ಅಲ್ವಾ, ನೀವು ಅತ್ತಾಗ ಅದು ಕಮ್ಮಿ ಆಗ್ತಾ ಬರುತ್ತೆ. ಆ ಎಮೋಷನಲ್ ವೆಯ್ಟ್, ಆ ವೆಯ್ಟ್ ಏನಿರುತ್ತೆ ಅಲ್ವಾ ನಿಮ್ ಬಾಡಿ ನೀವು ಅಬ್ಸರ್ವ್ ಮಾಡ್ಬೋದು. ಆ ಕೋಪ ಬಂದಾಗ ಇಲ್ಲ ಬೇರೆ ಎಮೋಷನ್ಸ್ ಇದ್ದಾಗ ನಿಮ್ಗೆ ಬಾಡಿನೇ ವೆಯ್ಟ್ ಅನ್ನಿಸ್ತಿರುತ್ತೆ ತುಂಬಾ. ಅಬ್ಸರ್ವ್ ಮಾಡಿ ಆ ವೆಯ್ಟ್ ನ ಡ್ರಾಪ್ ಮಾಡುತ್ತೆ ಅತ್ತಾಗ. ಲೈಕ್ ಯಾರು ಅವ್ರಿಗೆ ಒಬ್ಬೊಬ್ರು ಅಳಕ್ಕೆ ಅವ್ರಿಗೆ ಬಿಡಲ್ಲ. ಮೀನ್ಸ್ ಈಗ ಜಾಸ್ತಿ ಯಾರು ಅಳದಿಲ್ವಾ, ಅದರಿಂದ ಅವ್ರಿಗೆ ಏನಾದ್ರು ಎಮೋಷನಲ್ ಎಫೆಕ್ಟ್ ಆಗುತ್ತೆ, ಮೀನ್ ಅವ್ರ ಹೆಲ್ತ್ ಗೆ ಏನಾದ್ರು ಇಂಪ್ಯಾಕ್ಟ್ ಆಗುತ್ತಾ ಜಾಸ್ತಿ ಅಳದಿರೋದು? ಹಾಗೆ ಆಗುತ್ತೆ. ಓಕೆ. ಯಾಕಂದ್ರೆ ಅದು ನಾವ್ ಹೇಳ್ತೀವಿ ಹೆಲ್ದಿ ಕ್ರೈಯಿಂಗ್, ಟಾಕ್ಸಿಕ್ ಕ್ರೈಯಿಂಗ್ ಅಂತ, ಅನ್ಹೆಲ್ದಿ ಕ್ರೈಯಿಂಗ್ ಅಂತ. ಸೊ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಲೈಕ್ ಹ್ಯಾಪಿ ಕ್ರೈಯಿಂಗ್ ಅಂದ್ರೆ ಏನು, ಇದು ರಿಲೀಸ್ ಮಾಡಕ್ಕೆ. ಈಗ ಕ್ರೈಯಿಂಗ್ ಅಲ್ಲಿ 2 ಟೈಪ್ಸ್ ಇದೆಯಾ? ಹ್ಯಾಪಿ ಮೀನ್ಸ್ ಹೆಲ್ತಿ ಎರಡು ಇದೆಯಾ? ಮೀನ್ಸ್ ಹ್ಯಾಪಿ ಕ್ರೈಯಿಂಗ್ ಅಂಡ್ ಹೆಲ್ತಿ ಕ್ರೈಯಿಂಗ್, ವಾಟ್ಸ್ ದ ಡಿಫರೆನ್ಸ್? ಹ್ಯಾಪಿ ಹೆಲ್ದಿ ಬೋತ್ ಆರ್ ಸೇಮ್. ಅನ್ಹೆಲ್ದಿ ಕ್ರೈಯಿಂಗ್ ಇಸ್ ಡಿಫರೆಂಟ್. ಅನ್ಹೆಲ್ದಿ ಕ್ರೈಯಿಂಗ್ ಇಸ್ ಯೆಸ್. ಸೊ ನೀವು ಹೆಲ್ದಿ ಕ್ರೈಯಿಂಗ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ, ಆ ಎಕ್ಸ್ಪ್ರೆಷನ್ ಇರುತ್ತೆ. ಬೇರೆ ಈ ಹೆಲ್ಪ್ಲೆಸ್ ಕ್ರೈಯಿಂಗ್ ಇದೆ ಅಲ್ವಾ, ಅದರಲ್ಲಿ ನೀವು ವಿಕ್ಟಿಮ್ ಫೇಸ್ ಅಲ್ಲಿ ಇರ್ತೀರಾ. ಇವಾಗ ನಿಮ್ಗೆ ಯಾರೋ ಏನೋ ಅನ್ಬಿಟ್ರು ಅನ್ನೋದಕ್ಕೋಸ್ಕರ ನೀವು ಇಲ್ಲ ನಂದೇ ತಪ್ಪು, ನಾನೇ ತಪ್ಪು ಮಾಡಿದೀನಿ ಅನ್ನೋ ಒಂದು ವಿಕ್ಟಿಮ್ ಫೀಲಿಂಗ್ಸ್ ಇರುತ್ತೆ ಅಲ್ವಾ, ಅದು ನಿಮ್ಗೆ ಹೆಲ್ಪ್ಲೆಸ್ ಕ್ರೈಯಿಂಗ್. ಅದು ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ನಿನ್ನೆ ನಮ್ಮ ಮನೆ ಮುಂದೆ ನನ್ ಮಗ ಮತ್ತೆ ಫ್ರೆಂಡ್ಸ್ ಕ್ರಿಕೆಟ್ ಆಡ್ತಿದ್ರು. ಮನೆ ಮುಂದೆ ಏನ್ ಫೀಲ್ಡ್ ಇರುತ್ತೆ, ಈ ಮುಂದೆ ನಮ್ಮ ಮನೆ ಮುಂದೆ ಇನ್ನೊಬ್ರು ಆಂಟಿ ಕೂತಿದ್ರು. ಸೊ ಅವ್ರಿಗೆ ಹೋಗಿ ಕಾಲ್ಗೆ ತಾಕ್ತು ಬಾಲ್, ಅವ್ರು ಬೈದ್ರು. ನನ್ ಮಗ ಏನ್ ಮಾಡ್ದ ಅಂದ್ರೆ ನನ್ ಮಗನ್ ಫ್ರೆಂಡ್, ಅವನು ಆಕ್ಚುಲಿ ಹೊಡೆದಿದ್ದು. ಅವ್ರು ಬೈತಾ ಇದ್ರು. ಲೈಕ್ ಆಬ್ವಿಯಸ್ಲಿ ಬೈತಾರೆ, ಅವ್ರ ಕಾಲಿಗೆ ಓಡಿದ್ರೆ ಬೈತಾರೆ. ಸೊ ಅದ್ ಬೈದಾಗ ಅವ್ನು ಹೋಗಿ ಅಳಕ್ ಸ್ಟಾರ್ಟ್ ಮಾಡ್ದ. ನಾನೇ ತಪ್ಪು ಮಾಡಿದ್ದು, ನನ್ಗೆ ಬೈತಿದ್ದಾರೆ ಅಂತ ಅಳಕ್ ಸ್ಟಾರ್ಟ್ ಮಾಡ್ದ. ಸೊ ಇದು ವಿಕ್ಟಿಮ್ ಲೂಪ್. ಇದು ವಿಕ್ಟಿಮ್ ಲೂಪ್ ಅಂದ್ರೆ ನಿಮ್ ಮಗ ತಪ್ಪು ಮಾಡ್ಲಿಲ್ಲ, ಬಟ್ ನಿಮ್ ಮಗನ ಮೇಣಲ್ ಬಂದ್ಬಿಡ್ತು ತಲೆಯಲ್ಲಿ, ನನ್ಗೆ ಬೈತಿದ್ದಾರೆ, ನಾನೇ ತಪ್ಪು ಮಾಡಿದೀನಿ, ಇವಾಗ ನಂಗೆ ಏನ್ ಮಾಡ್ಬಿಡ್ತಾರೋ ಅನ್ನೋ ಒಂದ್ ಭಯ. ಸೊ ಇದು ವಿಕ್ಟಿಮ್ ಲೂಪ್. ಸೊ ಇವಾಗ ಇನ್ನೊಂದ್ ಎಕ್ಸಾಂಪಲ್, ಇವಾಗ ನಂಗೆ ಏನೋ ಹರ್ಟ್ ಆಗ್ತಿದೆ, ನಾನು ಇವಾಗ ನನ್ ಮಗನೇ ಬಂದು ನನ್ಗೆ ಈ ತರ ಮಾಡಿದ್ರು, ಎಕ್ಸ್ಪ್ರೆಸ್ ಮಾಡ್ತಿದ್ದಾನೆ ಅವನ್ ಫೀಲಿಂಗ್ಸ್ ನ. ಸ್ಕೂಲಲ್ಲಿ ಯಾರೋ ಏನೋ ಮಾಡಿದ್ರು, ನಂಗೆ ಬೇಜಾರಾಯ್ತು ಅಂತ ಬಂದು ಎಕ್ಸ್ಪ್ರೆಸ್ ಮಾಡ್ತಾ ಅಳೋದು ನಿಮ್ಗೆ ಆ ಹೆಲ್ದಿ ಕ್ರೈಯಿಂಗ್. ಸೊ ಇದು ಡಿಫ್ರೆನ್ಸ್ ವಿಕ್ಟಿಮ್ ಲೂಪ್ಗೆ ಮತ್ತೆ ಎಕ್ಸ್ಪ್ರೆಷನ್. ಸೊ ಇದೇ ಫಸ್ಟ್ ಟೈಮ್ ಹೇಳ್ತಿರೋದು ಹೆಲ್ತಿ ಮೀನ್ಸ್ ಹೆಲ್ತಿ ಕ್ರೈಯಿಂಗ್ ಇದೆ ಅಂದ್ರೆ ಬೇರೆ ಕ್ರೈಯಿಂಗ್ ಅಂತ. ಇವು ಗಂಟೆ ಅಳ್ತಾ ಇರ್ತೀವಿ, ಆಡ್ತಾ ಇರ್ತೀವಿ, ಬಟ್ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ಗೊತ್ತಾಗಿದೆ. ಮತ್ತೆ ಇನ್ನೊಂದು ಇದೆ, ಎಸ್ಪೆಷಲಿ ಹುಡುಗರ್ಗೆ ಚಿಕ್ಕಂದಿಂದಾನೇ ಹೇಳ್ತಾ ಬರ್ತಾರೆ, ನೀನೇನ್ ಹುಡುಗಿನ ಅಳ್ತಿದ್ಯಾ ಅಂತ. ಮೇಡಮ್ ಹೇಳ್ಬೇಡಿ, ಈಗ ನಮ್ಗೇನೋ ನೋವಾಗಿರುತ್ತೆ ಹೇಳ್ತಾ ಇರ್ತೀವಿ, ಮೀನ್ಸ್ ಆ ಮಾತು ಅಂದ್ಬಿಟ್ರೆ ನಮ್ಗೆ ಒಂಥರ ಮುಜುಗರ ಆಗ್ಬಿಡುತ್ತೆ. ಹೌದು, ಅಳ್ಬೇಕಾ ಬಿಡ್ಬೇಕಾ, ನಾನು ಅಳ್ತಿರೋದೇ ತಪ್ಪ ಅನ್ನಿಸ್ಬಿಡುತ್ತೆ. ನಿಜ.
ಆತರ ಆಗ್ಬಿಡುತ್ತೆ. ಸೊ ಇದು ಅವ್ರೇನ್ ಮನುಷ್ಯರಲ್ವಾ, ಅವ್ರಿಗೇನ್ ನಿಜ. ಫೀಲಿಂಗ್ಸ್ ಇರಲ್ವಾ? ನಿಜ ನಿಜ. ಆದ್ರೆ ಹುಡುಗಿರ್ಗೂ ಏನ್ ಹೇಳ್ತಾರೆ, ಹ್ಮ್. ಯಾವಾಗ್ ನೋಡ್ ಅಳ್ತಿರ್ತೀಯಲ್ಲ ಹ್ಮ್. ಅಳು ಮುಂಜಿ ಅಂತ ಏನೋ ಹೆಸರಿಟ್ಬಿಡ್ತಾರೆ. ಓಕೆ ಓಕೆ ಹಂಗೆ. ಅದೆಲ್ಲ ಏನಾಗುತ್ತೆ ಅಂದ್ರೆ, ಹಾ. ಓಕೆ ನನ್ಗೆ ಅದ್ ಹೇಳ್ತಾ ಇರ್ಬೇಕಾರೆ ನಾನೇ ಅದು ಅಂತ ನಾನು ಆಟೋಮೆಟಿಕ್ ಆಗಿ ನನ್ಗೆ ಅದು ಪ್ರೋಸೆಸ್ ಆಗ್ತಾ ಬರುತ್ತೆ, ಆ ಪ್ರೋಗ್ರಾಮಿಂಗ್ ಆಗೋಗುತ್ತೆ. ಹ್ಮ್. ಯಾವಾಗ ಏನೇ ಆದ್ರೂ ನಾನು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಓಕೆ. ಅಲ್ಲಿ ಏನೂ ಇರಲ್ಲ, ನಂಗೆ ಏನೋ ಒಂಚೂರು ಹೇಳ್ಬಿಟ್ರು ನಾನು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಓಕೆ ಆತರ ಓಕೆ. ಆತರಾನೇ ಆಗೋಗುತ್ತೆ. ಯಾಕಂದ್ರೆ ನಂಗೆ ಹೇಳ್ತಾ ಬಂದಿದ್ದಾರೆ ಚಿಕ್ಕಂದಿಂದನೂ, ಹ್ಮ್. ಏನೇ ಆದ್ರೂ ಇಷ್ಟಿಷ್ಟಕ್ಕೆಲ್ಲ ಅಳ್ತ್ ಬಿಡ್ತೀಯಲ್ಲ. ಆತರ. ಬರೀ ಹುಡ್ಗುರ್ಗೆ ಅಂತಲ್ಲ, ಹುಡ್ಗಿರ್ಗೂ ಇಂಡೈರೆಕ್ಟ್ ಆಗಿ ಹೇಳ್ತಾರೆ, ಇಂಡೈರೆಕ್ಟ್ ಆಗಿ. ಹುಡುಗರ್ಗೆ ಡೈರೆಕ್ಟ್ ಆಗಿ ಹೇಳ್ತಾರೆ, ನೀನ್ ಹುಡ್ಗಿನ ಅಳ್ತಿದ್ಯಾ ಅಂತ. ನಿಜ. ಸೊ ಈ ತರ ಇದ್ದಾಗ ಹಾ. ಅವರು ಸಪ್ರೆಸ್ ಮಾಡ್ಕೋತಾರೆ. ಓಕೆ ಅತ್ರೆ ತಪ್ಪು ಅನ್ನೋದೇ ಅವ್ರು ಆತರ mental ತಿಳ್ಕೊಂಡ್ಬಿಡ್ತಾರೆ. ಬಂದ್ಬಿಡುತ್ತೆ. ಓಕೆ. ಹೌದು, ಆತರ ಮೈಂಡ್ ಅಲ್ಲಿ ಬಂದಾಗ ಅವರು ಎಕ್ಸ್ಪ್ರೆಸ್ ಮಾಡಕ್ಕೆ ಹ್ಮ್. ಹೋಗಲ್ಲ. ಅವ್ರಿಗೆ ಬೇರೆ ರೀತಿ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ಮಕ್ಳಿಗೆ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತಾರೆ? ಅಳ್ತಾರೆ, ಇಲ್ಲ ಏನಾದ್ರು ಎಸಿತಾರೆ. ನಿಜ. ನಾವ್ ಏನು ಆತರದೆಲ್ಲ ಏನು ಮಾಡ್ಬಾರ್ದು ಅಂತ ಹೇಳ್ಕೊಡ್ತೀವಿ ಮಕ್ಳಿಗೆ. ಏನು ಎಸಿಬಾರ್ದು, ಏನು ಮಾಡ್ಬಾರ್ದು ಅಂತಾನೆ ಹೇಳ್ಕೊಡುದು ಮಕ್ಳಿಗೆ. ಓಕೆ. ಆ ಡಿಸೆನ್ಸಿ ನಾವು ಡಿಸಿಪ್ಲಿನ್ ಹೇಳ್ಕೊಡಲ್ಲ. ಈ ತರ ಏನು ಮಾಡ್ಬಾರ್ದು, ಇದು ಸೋಫಾ ಮೇಲೆ ಕುದಿಬಾರ್ದು, ಆಮೇಲೆ ಈ ತರ ಗೀಚ್ಬಾರ್ದು. ಬಟ್ ಅದ್ರಲ್ಲಿ ಅವ್ರಿಗೆ ಖುಷಿ ಸಿಗುತ್ತೆ. ಬಟ್ ನಮ್ ಕೆಲ್ಸ ಜಾಸ್ತಿ ಆಗುತ್ತಲ್ಲ, ಅದಕ್ಕೋಸ್ಕರ ನಾವ್ ಅವ್ರಿಗೆ ನಾವ್ ಬೈದಾಗ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬಾರ್ದು. ಅವ್ರು ಆತರ ಮಾಡ್ಬಿಡ್ತೀವಿ ನಾವು, ಅಳ್ಬಾರ್ದು. ಆತರ ಇವಾಗ ಮತ್ತೆ ನಮ್ಗೆ ಅಲ್ವಾ ಕಷ್ಟ, ಅವ್ನ್ ಅಳ್ತಿದ್ರೆ ನಂಗೆ ಕೇಳಕ್ ಆಗ್ತಿರಲ್ಲ. ಸೊ ನಾನ್ ಮತ್ತೆ ಅಲ್ಲಿ ಸೆಲ್ಫಿಶ್ ಆಗ್ತಾ ಇದ್ದೀನಿ. ಅಲ್ಲೂ ಅಷ್ಟೇ, ನಾನ್ ಒಂದ್ ಸ್ವಲ್ಪ ಕಾಮ್ ಆಗಿದ್ದು ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಹೇಳ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದೇ ನಾವ್ ಜಾಸ್ತಿ ಹೇಳ್ತಿರ್ತೀವಿ. ಸೊ ಅವರು ಅದನ್ನ ಸಪ್ರೆಸ್ ಮಾಡ್ತಾ ಬರ್ತಾರೆ. ಚಿಕ್ಕಂದಿಂದನೂ ಸಪ್ರೆಸ್ ಮಾಡಿದಾಗ ಆ ಎಮೋಷನ್ಸ್ ರಿಲೀಸ್ ಆಗಲ್ಲ. ಅಂದ್ರೆ ಇಂಪ್ಯಾಕ್ಟ್ ಮಕ್ಕಳಿಗೆ ಅಲ್ಲಿಂದನೇ ಶುರು ಆಗುತ್ತಾ? ಹೌದು, ನೀವು ಚಿಕ್ಕ ಮಗು ಇವತ್ ಹುಟ್ಟಿರೋ ಮಗುವಿಂದಾನೇ ಅದ್ ಇಂಪ್ಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಹೇಗೆ ಅದ್ ಎಕ್ಸ್ಪ್ರೆಸ್ ಮಾಡುತ್ತೆ ಅಂದ್ರೆ, ನಮ್ಗೆ BP ಬರುತ್ತೆ. ಅಂದ್ರೆ ನಾವು ಸಪ್ರೆಸ್ ಮಾಡ್ತಿದೀವಲ್ವಾ ನಮ್ ಎಮೋಷನ್ಸ್. ನಾವು ಫಿಸಿಕಲ್ ಸಿಂಪ್ಟಮ್ಸ್ ಏನೇನ್ ಕಾಣಿಸುತ್ತೆ ನಮ್ಗೆ, ಅದು ನಾವು ಜಸ್ಟ್ ನಮ್ಮ ಫುಡ್ ಇಂದ ಅಥವಾ ನಮ್ಮ ಎನ್ವಿರಾನ್ಮೆಂಟ್ ಇಂದ ಅಂತ ಅನ್ಕೊಂಡಿದೀವಿ. ಯಾವ್ದೂ ಅದ್ ನಿಜ ಅಲ್ಲ. ಅದು ನಮ್ ಚಿಕ್ಕಂದಿಂದಾನೇ ಬೆಳ್ಕೊಂಡ್ ಬಂದಿರೋದು. ಅಂದ್ರೆ ಈಗ ನೀವ್ ಹೇಳೋದು, ನಾವು ಏನ್ ಎಮೋಷನ್ಸ್ ಇದೆ ನಾವು ಅದನ್ನ ಸಪ್ರೆಸ್ ಮಾಡಿ ನಮ್ಮ ಒಳಗೆ ಮನಸ್ಸಲ್ಲೇ ಇಟ್ಟು ನಾವು ಅದನ್ನ ಹೊರಗೆ ತೆಗಿದೇನೆ ಅಲ್ಲಿಂದ ಶುರು ಆಗದ. ಶುಗರ್ BP ಎಲ್ಲಿಂದ ಶುರು ಆಗದ? ಹೌದು. ಎಷ್ಟು ಓವರ್ ಥಿಂಕ್ ಮಾಡ್ತಾರೆ ಅಲ್ವಾ? BP ಬರ್ಬೇಕು ಅಂದ್ರೆ ಆ ಟೆನ್ಷನ್ ಇರುತ್ತೆ. ಆ ಚಿಕ್ಕಂದಿಂದಾನು ಆ ಟೆನ್ಷನ್ ಬಂದು ಇವಾಗ ಟೆನ್ಷನ್ ಮಾಡ್ಕೊಳಕ್ಕೆ ಜಾಸ್ತಿ ಮಾಡಿರ್ತಾರೆ ಅವರು ದೊಡ್ಡವರಾದ್ಮೇಲೆ. ಸೊ ಅದರಿಂದ BP ಬರುತ್ತೆ. ಸೊ ಅದು ಅಷ್ಟೇ ಸಪ್ರೆಸ್ಡ್ ಎಮೋಷನ್ಸ್. ಅದು ಶುಗರು ಅಷ್ಟೇನೆ. ಈ ಆಂಗ್ಸೈಟಿ ಅನ್ನೋದು ಈಗ ಅಂತೂ ಕಾಮನ್ ಆಗೋಗಿದೆ ಅನ್ಸುತ್ತೆ. ಆಂಗ್ಸೈಟಿ, ನನ್ಗೆ ಆಂಗ್ಸೈಟಿ ಇಶ್ಯೂಸ್ ಇದೆ, ನಂಗೆ ಪ್ಯಾನಿಕ್ ಅಟ್ಯಾಕ್ಸ್ ಇದೆ, ಇದು ಎಲ್ಲಾರ ಬಾಯಲ್ಲೂ ಕೇಳ್ತಿದೀವಿ ನಾವು, ಯೂತ್ಸ್ ಎಸ್ಪೆಷಲಿ. ಮಕ್ಕಳು ಹೇಳ್ತಾರೆ ಆಂಗ್ಸೈಟಿ ಅಂತ. ಯಾಕಂದ್ರೆ ಅವ್ರ ತಂದೆ ತಾಯಿಗಳಲ್ಲಿ ಅದೇ ನೋಡಿರ್ತಾರೆ. ಸೊ ಅದನ್ನ ಅವರು ಮತ್ತೆ ಅದೇ, ಓಕೆ ನಂಗೆ ಒಂಚೂರ್ ಏನಾದ್ರು ಆಯ್ತು, ಓಕೆ ನಂಗೆ ಆಂಗ್ಸೈಟಿ ಇಶ್ಯೂ ಇದೆ, ಅದನ್ನ ಅವ್ರ ಲೈಫ್ ನ ಅವರೇ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ. ಅದನ್ನ ನಾವ್ ಏನ್ ಯೋಚನೆ ಮಾಡ್ತೀವಿ ಅಲ್ವಾ, ಅದೇ ನಮ್ಗೆ ಕ್ರಿಯೇಟ್ ಆಗ್ತಾ ಇರುತ್ತೆ ನಮ್ ಲೈಫ್ ಅಲ್ಲಿ. ಸೊ ಈ ತರ ಇದ್ದಾಗ ನಮ್ಗೆ ಏನ್ ಮೈಗ್ರೇನ್ ಇಶ್ಯೂಸ್ ಬರುತ್ತೆ, ಅದೆಲ್ಲಾನು ಅಷ್ಟೇ. ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ತೀನಿ ನೋಡಿ, ಥೈರಾಯ್ಡ್. ಇದನ್ನ ನಾವು ಹೆಣ್ಮಕ್ಳಲ್ಲಿ ಜಾಸ್ತಿ ನೋಡ್ತೀವಿ. ಥೈರಾಯ್ಡ್ ನಿಮ್ಗೆ ಇನ್ನೊಂದು ಕೇಳಬೇಕಂದ್ರೆ ಮೇಡಮ್, ಈಗ ಥೈರಾಯ್ಡ್ ಇದೆಯಲ್ಲ, ಅದು ಲೇಡೀಸ್ ಯಾಕೆ ಬರುತ್ತೆ? ಥೈರಾಯ್ಡ್ ಅದು ಲೇಡೀಸ್ ಯಾಕೆ ಬರುತ್ತೆ, ಜೆಂಟ್ಸ್ಗೆ ಬರಲ್ಲ? ಜೆಂಟ್ಸ್ಗೂ ಬರುತ್ತೆ, ಬಟ್ ಮೆಜಾರಿಟಿ ಔಟ್ ಆಫ್ 100 85% ಲೇಡೀಸ್ಗೆ ಬರುತ್ತೆ. ಬಟ್ ವಾಟ್ಸ್ ದ ರೀಸನ್ ಬಿಹೈಂಡ್ ಇಟ್? ರೀಸನ್ ಏನಂತ? ಅವ್ರ ಎಮೋಷನ್ಸ್ ನ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತಿರಲ್ಲ. ಅವ್ರು ಏನ್ ಅನ್ಕೋತಾರೆ ಅಲ್ವಾ, ಅದನ್ನ ಜಾಸ್ತಿ ಹೇಳ್ಕೊತಿರಲ್ಲ. ಇವಾಗ ಎಲ್ಲೋ ಒಂದ್ ಟ್ರಿಪ್ಗೆ ಹೋಗ್ಬೇಕು, ಒಂದ್ ಹುಡುಗಿಯಾಗಿ ಟ್ರಿಪ್ಗೆ ಹೋಗ್ಬೇಕು, ನಾವ್ ಎಷ್ಟ್ ತರ ಯೋಚನೆ ಮಾಡ್ತೀವಿ ಹೇಳಿ? ಪೇರೆಂಟ್ಸ್ ಬಿಡ್ತಾರಾ, ಹೋದ್ರೆ ಅಲ್ಲಿ ಸೇಫ್ಟಿ ಇರುತ್ತಾ, ಅದೆಲ್ಲಾ ಯೋಚನೆ ಮಾಡಿ ನಾವ್ ಏನ್ ಮಾಡ್ತೀವಿ? ಅದನ್ನ ಹೇಳದೆ ಬಿಡಲ್ಲ ಅವರು ಅಂತ ಒಳಗಡೆನೆ ಇಟ್ಕೊಂಡ್ಬಿಡ್ತೀವಿ. ಅದನ್ನ ಆ ಒಳಗಡೆ ಇಟ್ಕೊಂಡಾಗ ಅದ್ ಮಾತ್ ಬಂದಿರುತ್ತೆ ಇಲ್ಲಿ ತನಕ, ಬಟ್ ಅದ್ ನಾವ್ ಹೊರಗಡೆ ಹೇಳ್ತಿರಲ್ಲ. ಅದನ್ನ ಸಪ್ರೆಸ್ ಮಾಡಿ 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 ಎಸ್ಪೆಷಲಿ ನೀವು ನೋಡ್ಬೋದು, ಮದ್ವೆಗಿಂತ ಮುಂಚೆ ಇರೋರು ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರಲ್ಲಿ ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿರಲ್ಲ ಅವ್ರು ಏನು ಅನ್ನೋದು ಅವ್ರು ಮರ್ತು ಬಿಟ್ಟಿರ್ತಾರೆ. ಸೊ ಅದು ಇವಾಗ ನಾನು ಅನ್ಕೋತೀನಿ, ನಾನು ಅಲ್ಲಿದ್ದಿದ್ರೆ ಹೀಗ್ ಮಾಡ್ತಿದ್ದೆ, ಹೀಗಿದ್ದಿದ್ರೆ ಹೀಗ್ ಮಾಡ್ಕೋತಿದ್ದೆ.
ಈ ಸಿಚುವೇಶನ್ ಇದ್ದಿದ್ರೆ ನಾ ಈ ತರ ಚೇಂಜಸ್ ಆಗ್ತಿದ್ನೇನೋ, ಇದನ್ನೆಲ್ಲ ನಾನು ಸಪ್ರೆಸ್ ಮಾಡ್ಕೊಂಡಾಗ ಈಗ ಇದನ್ನ ಯಾರಿಗೂ ಹೇಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ಅಂತ ಮಾತುಗಳನ್ನ ನಾನು ಸಪ್ರೆಸ್ ಮಾಡ್ಕೊಂಡಾಗ ನಂಗೆ ಥೈರಾಯ್ಡ್ ಬರುತ್ತೆ. ಸೊ ಅದು ನನ್ನ ಮಾತುಗಳನ್ನ ನಾನು ಸಪ್ರೆಸ್ ಮಾಡ್ಕೊತಿದ್ದೀನಿ. ಸೊ ಅದು ನಂಗೆ ಥ್ರೋಟ್ ಅಲ್ಲಿ ಆ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಅಲ್ವಾ, ಅದ್ರ ಮೇಲೆ ನಂಗೆ ಆ ಪ್ರೆಷರ್ ಬೀಳ್ತಿದೆ. ಇದು ಅಳೋದು ಹೇಗೆ ಅಂದ್ರೆ ಅದನ್ನ ಸಪ್ರೆಸ್ ಮಾಡ್ಕೊಂಡು, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ದು ಸ್ಟೀಮ್ ಕುಕ್ಕರ್ ಈ ತರ, ನೀವು ಅದು ಸ್ಟೀಮ್ ಒಳಗಡೆನೆ ಪ್ರೆಷರ್ ಇಟ್ಕೊಂಡು ಬ್ಲಾಸ್ಟ್ ಆಗೋಗುತ್ತೆ. ಸೊ ಅದೇ ರೀತಿ ನಮ್ಮ ಒಂದು ಎಮೋಷನ್ಸ್ ಅಷ್ಟೇನೆ, ಒಳಗಡೆ ಇಟ್ಕೊಂಡು ನಾವು ಒಂದ್ಸಲಿ ಅದನ್ನ ಬರ್ಸ್ಟ್ ಮಾಡ್ತೀವಿ. ಸೊ ಅದ್ರ ಬದಲು ತಕ್ಷಣ ಅದನ್ನ ರಿಲೀಸ್ ಮಾಡಿದ್ರೆ ಅದು ಒಳಗಡೆ ಸಪ್ರೆಸ್ ಆಗ್ತಾ ಇರಲ್ಲ. ಸೊ ಅದನ್ನ ನಾವು ಅಳೋ ರೀತಿನಲ್ಲಿ ಹೊರಗಡೆ ತರಬಹುದು. ನೀವು ತಕ್ಷಣ ಹತ್ಬಿಟ್ರೆ, ಇವಾಗ ನಂಗೆ ಏನೋ ನೀವೇ ಏನೋ ನಂಗೆ ಬೈದ್ರಿ ಅಂತ ಇಟ್ಕೊಳ್ಳಿ, ಅವಾಗ ನಾನು ತಕ್ಷಣ ಹತ್ಬಿಟ್ಟು ನಿಮ್ಗೆ ಅದನ್ನ ಹೇಳ್ಬಿಟ್ರೆ ಇಲ್ಲ ಇದ್ ಸರಿಯಲ್ಲ ತಪ್ಪು ಅಂತ, ಅದು ನಂಗೆ ರಿಲೀಸ್ ಆಗೋಗುತ್ತೆ. ಸೊ ನೀವು ಹತ್ತಾಗ ನೀವು ತಕ್ಷಣ ನಿದ್ದೆ ಬರುತ್ತೆ. ಆ ನಿದ್ದೆ ಮಾಡ್ಬಿಟ್ಟು ಎದೊಳಿ ನಿಮ್ಗೆ ಎಷ್ಟೋ ರಿಲೀಫ್ ಅನ್ಸುತ್ತೆ. ಆ ರಿಲೀಫೇ ಬೇರೆ ಲೆವೆಲ್ ಅದು. ಸೊ ಈ ತರ ಇದ್ದಾಗ ನಾವು ಅಳೋದು ಒಂದು ತಪ್ಪು ಸರಿ ಅಂತಲ್ಲ, ಅದನ್ನ ಸರಿ ರೀತಿಲಿ ಒಳ್ಳೆ ರೀತಿಲಿ ಅದನ್ನ ರಿಲೀಸ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ನಮ್ಗೆ ಅದು ಒಳಗಡೆ ಸಪ್ರೆಸ್ ಆಗ್ತಾ ಇರಲ್ಲ ಎಮೋಷನ್ಸ್. ಸೊ ನಾವ್ ಅದನ್ನ ರಿಲೀಸ್ ಮಾಡ್ಕೋಬಹುದು ಈ ತರನು. ಅವರಿಂದ ಹಾರ್ಟ್ ಬ್ರೇಕ್ ಆಗಿರುತ್ತೆ, ಆ ಹಾರ್ಟ್ ಬ್ರೇಕ್ ಇಂದ ಇಂಪ್ಯಾಕ್ಟ್ ಇಂದ ಹಾರ್ಟ್ ಅಟ್ಯಾಕ್ ಕೂಡ ಆಗುತ್ತೆ. ಅಷ್ಟು ಇಂಪ್ಯಾಕ್ಟ್ ಇದೆ ಹಾರ್ಟ್ ಬ್ರೇಕ್. ಹಾರ್ಟ್ ಅಟ್ಯಾಕ್ ಆಗೋದಂಗ ಇಂಪ್ಯಾಕ್ಟ್ ಆಗುತ್ತಾ ಹಾರ್ಟ್ ಬ್ರೇಕ್? ಇದು ತುಂಬಾ ಜನಕ್ಕೆ ಸರ್ಪ್ರೈಸ್ ಅನ್ನಿಸ್ಬೋದು. ಕೆಲವು ಸತಿ ಆಗುತ್ತೆ, ಎಲ್ಲಾ ಟೈಮ್ ಆಗುತ್ತೆ ಅಂತ ಹೇಳಕ್ ಬರಲ್ಲ, ಕೆಲವು ಸತಿ ಆಗುತ್ತೆ. ಈ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಅನ್ನೋದು ಕೇಳಿದೀರಾ? ಇದನ್ನ ಯೂಸ್ ಮಾಡ್ತಾರೆ. ಇದೇನು ಅಂದ್ರೆ, ಈಗ ಒಬ್ಬ ವ್ಯಕ್ತಿ ಅವರು ಈ ಎಮೋಷನಲ್ ಶಾಕಿಂಗ್ ಅಂತಿರಲ್ಲ, ಅದು ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಲೈಕ್ ಬ್ರೇಕಪ್ ಅಥವಾ ಯಾವ್ದ್ರಲ್ಲೋ ಒಂದು ಮೋಸ ಹೋಗಿರ್ತಾರೆ. ಮೋಸ ಅಂದ್ರೆ ಇವಾಗ ಒಂದು ಫಿನಾನ್ಷಿಯಲ್ ಇಶ್ಯೂಸ್ ಅಲ್ಲೋ ಅಥವಾ ರಿಲೇಶನ್ಶಿಪ್ ಅಲ್ಲೋ ಆ ಮೋಸ ಹೋಗಿರ್ತಾರೆ, ಅಥವಾ ಯಾರನ್ನೋ ಕಳ್ಕೊಂಡಿರ್ತಾರೆ, ತುಂಬಾ ಬೇಕಿರೋರು ಅಥವಾ ತುಂಬಾ ಕ್ಲೋಸ್ಡ್ ಒನ್ಸ್, ಅವ್ರನ್ನ ಕಳ್ಕೊಂಡಿರ್ತಾರೆ. ಇಲ್ಲ ಎಕ್ಸ್ಟ್ರೀಮ್ ಆ ಸ್ಟ್ರೆಸ್ ಇರುತ್ತೆ, ಏನೋ ಒಂದ್ ಮಾಡ್ಬೇಕಿರುತ್ತೆ, ಅದ್ರ ಬಗ್ಗೆ ತುಂಬಾನೇ ಸ್ಟ್ರೆಸ್ ಮಾಡ್ಕೊಂಡಿರ್ತಾರೆ. ಈ ತರ ಇದ್ದಾಗ ಆ ಬಾಡಿ ನಮ್ದು ಆ ಒಂದು ಹ್ಯೂಜ್ ಅಮೌಂಟ್ ಆಫ್ ಸ್ಟ್ರೆಸ್ ಹಾರ್ಮೋನ್ಸ್ ಅನ್ನೋದು ರಿಲೀಸ್ ಮಾಡುತ್ತೆ. ಸೊ ಅದು ಮಾಡಿದಾಗ ಇಟ್ ಟೆಂಪರಲಿ ಅಫೆಕ್ಟ್ಸ್ ಅವರ್ ಹಾರ್ಟ್ ಮಸಲ್ಸ್. ಈಗ ಹಾರ್ಟ್ ಬ್ರೇಕ್ ಇಂದ ನಾವು ಯೋಚನೆ ಮಾಡ್ತೀವಿ, ಆ ಯೋಚನೆಯಿಂದ ಅದೇನ್ ಮಸಲ್ಸ್ ಇರುತ್ತೆ ಅದು ರಿಲೀಸ್ ಆದಾಗ ಬಾಡಿಯಿಂದ ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆದಷ್ಟು. ಹೌದು, ಯಾಕೆಂದ್ರೆ ಆ ಟೈಮಲ್ಲಿ ಮೋಸ ಆದಾಗ ಅಥವಾ ಬ್ರೇಕಪ್ ಆದಾಗ ಆ ಟೈಮಲ್ಲಿ ಆ ವ್ಯಕ್ತಿಗೆ ಚೆಸ್ಟ್ ಪೇನ್ ಇರುತ್ತೆ ಅಥವಾ ಉಸಿರಾಡಕ್ಕೆ ಕಷ್ಟ ಆಗೋಗಿರುತ್ತೆ. ಇದನ್ನ ನೀವು ಜಾಸ್ತಿ ಕೋವಿಡ್ ಟೈಮಲ್ಲಿ ನೋಡಿರ್ಬೋದು. ಇದ್ದಾಗ ಅವ್ರಿಗೆ ಚೆಸ್ಟ್ ಪೇನ್ ತರ ಫೀಲ್ ಆಗುತ್ತೆ, ಆ ಒಂದು ಬ್ರೀದಿಂಗ್ ಅಲ್ಲೇ ಡಿಫಿಕಲ್ಟೀಸ್ ಕಾಣಿಸ್ತಿರುತ್ತೆ. ಇದನ್ನ ನೀವು ಜಾಸ್ತಿ ಕೋವಿಡ್ ಟೈಮಲ್ಲಿ ನೋಡಿರ್ಬೋದು. ಆ ಟೈಮಲ್ಲಿ ಎಲ್ರು ಎಷ್ಟು ಹೆದರ್ಕೊಂಡಿದ್ರು ಅಂದ್ರೆ ಅವ್ರಿಗೆ ಆ ಟೈಮಲ್ಲಿ ಆತರ ಆಗಿದೆ. ಎಷ್ಟೊಂದ್ ಜನಕ್ಕೆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಬಂದಿತ್ತು ಆ ಟೈಮಲ್ಲಿ. ನನ್ನ ಹಸ್ಬೆಂಡ್ಗೆ ಆಗಿತ್ತು ಆತರ, ಅವ್ರಿಗೆ ಲಂಗ್ಸ್ ಅಲ್ಲಿ ಸ್ವಲ್ಪ ಬ್ರೀದಿಂಗ್ ಇಶ್ಯೂಸ್ ಆಗೋಗಿತ್ತು. ಸೊ ಆ ಒಂದು ಹಾರ್ಟ್ ಅಲ್ಲಿ ಆ ಹೆವಿನೆಸ್ ಕಾಣಿಸ್ಕೊಳ್ಳುತ್ತೆ. ಸಮಟೈಮ್ಸ್ ಇಟ್ ಈವನ್ ಲುಕ್ಸ್ ಲೈಕ್ ಹಾರ್ಟ್ ಅಟ್ಯಾಕ್. ಸೊ ಇದು ಡೀಪರ್ ಪಾಯಿಂಟ್ ಏನು ಅಂದ್ರೆ, ನಮ್ಮ ಹಾರ್ಟ್ ಮತ್ತೆ ಎಮೋಷನ್ಸ್ ಏನಿದೆ ಅಲ್ವಾ, ಅದೆರಡು ಸಪರೇಟ್ ಅಲ್ಲ. ಸೊ ಅದೆರಡು ಕನೆಕ್ಟೆಡ್. ಎಮೋಷನ್ಸ್ ಹಾರ್ಟ್ಗೂ ಲಿಂಕ್ ಇರುತ್ತೆ, ಲಿಂಕ್ ಇದೆ. ಸೊ ಇವಾಗ ನಾವು ಲವ್ ಎಕ್ಸ್ಪ್ರೆಸ್ ಮಾಡ್ತೀವಿ, ಅದು ನಮ್ಮ ಹಾರ್ಟ್ ಇಂದಾನೆ ಮಾಡೋದು, ನಮ್ಮ ಮೈಂಡ್ ಇಂದ ಮಾಡಲ್ಲ. ಸೊ ಇದು ಹಾರ್ಟ್ ಮತ್ತೆ ಎಮೋಷನ್ಸ್ ಏನಿದೆಯಲ್ವಾ, ಅದು ಎರಡು ಬೇರೆ ಬೇರೆ ಅಲ್ಲ, ಎರಡು ಕನೆಕ್ಟೆಡ್. ಇವಾಗ ನೀವು ಈ ತರ ಹೇಳೋದ್ ಕೇಳಿರ್ಬೋದು ತುಂಬಾ ಜನದಿಂದ, ಮೈ ಹಾರ್ಟ್ ಇಸ್ ಬ್ರೋಕನ್ ಅಂತ. ನಿಜ, ಇದು ಯಾವ್ದೋ ಒಂದು ಪೋಯಟ್ರಿನೋ ಅಥವಾ ಮೂವಿ ಡೈಲಾಗ್ ಅಲ್ಲ ಇದು. ಸೊ ನಿಜ ಇದು. ಹಾರ್ಟ್ ಇಸ್ ಬ್ರೋಕನ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಈಗ ಲವ್ ಅಲ್ಲಿ ಬ್ರೇಕ್ ಆಗುತ್ತೆ, ಮೆಜಾರಿಟಿ ಹುಡುಗರು ಲವ್ ಅಲ್ಲಿ ಹೇಳೋದು, ನಾವ್ ಅದನ್ನ ಜಾಸ್ತಿ ಕೇಳಿರ್ತೀವಿ, ಬೇರೆ ರೀತಿಲಿ ನಾವ್ ಎಕ್ಸ್ಪ್ರೆಸ್ ಮಾಡಿರಲ್ಲ ಅದನ್ನ. ನಾವ್ ಅದನ್ನ ಜಾಸ್ತಿ ನೋಡ್ತೀವಿ ಅಷ್ಟೇನೆ, ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತ್ರ ನೋಡ್ತೀವಿ, ಬೇರೆ ರೀತಿ ನಾವ್ ಅದನ್ನ ನೋಡಲ್ಲ. ಹಾರ್ಟ್ ಬ್ರೋಕನ್ ಅಂತ ನಾವು ಬೇರೆ ಕಡೆನೂ ಕಾಣಿಸ್ಕೋಬಹುದು, ಬಟ್ ಅದನ್ನ ನಾವು ಜಾಸ್ತಿ ನೋಡಲ್ಲ. ಈಗಿನ ಸಿಚುವೇಶನ್ಸ್ ಅಲ್ಲಿ, ಈಗಿನ ಒಂದು ಎನ್ವೈರಾನ್ಮೆಂಟ್ ಅಲ್ಲಿ ನಾವು ಈ ತರ ಲವ್ ಬ್ರೇಕಪ್ ಇದನ್ನೇ ಜಾಸ್ತಿ ನೋಡ್ತೀವಿ. ಸೊ ನಾವು ಅದನ್ನ ಮಾತ್ರ ಫೋಕಸ್ ಮಾಡ್ತೀವಿ ಅಷ್ಟೇನೆ. ಸೊ ಇದ್ ಏನಿದೆ ಅಂದ್ರೆ, ಇದು ನಿಜ. ಇದು ಈ
ನಮ್ಮ ಹೀಲಿಂಗ್ ಟ್ರೆಡಿಷನ್ಸ್ ಅಲ್ಲಿ ಎಸ್ಪೆಷಲಿ ಎನರ್ಜಿ ವರ್ಕ್ ಅಂತ ಏನ್ ಮಾಡ್ತೀವಲ್ವಾ, ಅದರಲ್ಲಿ ನಾವು ಸಮಥಿಂಗ್ ಕಾಲ್ಡ್ ಹಾರ್ಟ್ ಚಕ್ರ ಅಂತ ಹೇಳ್ತೀವಿ. ಓಕೆ. ಈ ಹಾರ್ಟ್ ಚಕ್ರ ಏನಕ್ಕೆ ಕನೆಕ್ಟ್ ಆಗಿರುತ್ತೆ ಅಂದ್ರೆ ಲವ್, ರಿಲೇಶನ್ಶಿಪ್ಸ್, ನಮ್ಮ ಕಂಪ್ಯಾಷನ್ ಓಕೆ. ಅಥವಾ ಎಮೋಷನಲ್ ಓಪನ್ನೆಸ್ ಇದಕ್ಕೆ ರಿಲೇಟೆಡ್ ಇರುತ್ತೆ. ಸೊ ಯಾರಾದ್ರೂ ಒಂದು ಹಾರ್ಟ್ ಬ್ರೇಕ್ ಅಥವಾ ಮೋಸ ಹೋದಾಗ ಈ ಬಿಟ್ರೇಯಲ್ ಅಂತ ಏನ್ ಹೇಳ್ತೀವಿ, ಸೊ ಡೀಪ್ ಎಮೋಷನಲ್ ಹರ್ಟ್ ಅಲ್ಲಿ ಇದ್ದಾಗ ಈ ಹಾರ್ಟ್ ಚಕ್ರ ಮೇಲೆ, ಹಾರ್ಟ್ ಚಕ್ರ ಆಕ್ಚುಲಿ ಅವ್ರದ್ದು ಬ್ಲಾಕ್ ಆಗಿರುತ್ತೆ, ಆ ಹೆವಿನೆಸ್ ಕಾಣಿಸ್ತಿರುತ್ತೆ ಹಾರ್ಟ್ ಚಕ್ರ. ನಮ್ದು 7 ಚಕ್ರಾಸ್ ಇದೆ ಅಲ್ವಾ, ಅದರಲ್ಲಿ ಹಾರ್ಟ್ ಚಕ್ರ ಒಂದು, ಹಾರ್ಟ್ ಚಕ್ರ ಅಂತ ಬರುತ್ತೆ. ಸೊ ಅದು ಬ್ಲಾಕ್ ಆಗಿರುತ್ತೆ. ಸೊ ಆವಾಗ ನಿಮ್ಗೆ ಆ ಲವ್ ಎಕ್ಸ್ಪ್ರೆಸ್ ಮಾಡಕ್ ಬರ್ತಿರಲ್ಲ. ಲವ್ ಅಂದ್ರೆ ಬರೀ ಹುಡ್ಗ ಹುಡ್ಗಿದೆ ಅಲ್ಲ, ಇವಾಗ ನೀವು ಮಕ್ಳ ಮೇಲೆ ಆ ಒಂದು ಪ್ರೀತಿ ತೋರಿಸ್ಬೇಕು ಅಂದ್ರು ಆ ಹಾರ್ಟ್ ಚಕ್ರ ಓಪನ್ ಆಗಿರ್ಬೇಕು. ಅಥವಾ ನಿಮ್ಮ ಮನೆಯಲ್ಲಿ ಯಾರ ಜೊತೆನಾದ್ರೂ ಒಂದು ಚೆನ್ನಾಗಿರ್ಬೇಕು, ಪ್ರೀತಿಯಿಂದ ಇರ್ಬೇಕು ಅಂದ್ರೆ ಆ ಹಾರ್ಟ್ ಚಕ್ರ ಬ್ಲಾಕೇಜ್ ಇರಬಾರ್ದು. ಅವಾಗ ಮಾತ್ರ ನಿಮ್ಗೆ ಆ ಪ್ರೀತಿ ತೋರ್ಸಕ್ ಸಾಧ್ಯ. ಸೊ ಈ ಹಾರ್ಟ್ ಚಕ್ರ ಏನ್ ಅದು ಬ್ಲಾಕೇಜ್ ನ ನಾವು ಹೀಲಿಂಗ್ ಪ್ರಾಕ್ಟೀಸಸ್ ಥ್ರೂ ನಾವು ವರ್ಕ್ ಮಾಡ್ತೀವಿ. ಆ ಹಾರ್ಟ್ ಚಕ್ರ ಮೇಲೆ ಪರ್ಟಿಕ್ಯುಲರ್ ಆಗಿ ಈ ತರ ಇವಾಗ ಲವ್, ಫಾರ್ ಎಕ್ಸಾಂಪಲ್ ಈಗ ನೀವು ಅಂದ್ರಲ್ಲ ಹೀಲಿಂಗ್ ಅಂತ, ಈಗ ನಿಮ್ ಹೀಲಿಂಗ್ ಕೋಚ್ ಅಂತ ಏನ್ ಮಾಡ್ತಾ ಇದೀರಾ, ಬಟ್ ಅದಕ್ಕೂ ತುಂಬಾ ಅಟ್ಯಾಚ್ ಆಗಿರುತ್ತೆ, ಮೀನ್ಸ್ ಹಾರ್ಟ್ ಗೂ ಅಟ್ಯಾಚ್ ಆಗಿರುತ್ತೆ. ಸೊ ನಾವು ಹಾರ್ಟ್ ಚಕ್ರ ಅದ್ರ ಮೇಲೆ ಪರ್ಟಿಕ್ಯುಲರ್ ಆಗಿ, ಇವಾಗ ಯಾರ್ದೋ ರಿಲೇಶನ್ಶಿಪ್ಸ್ ಅಲ್ಲಿ ತೊಂದರೆ ಇರುತ್ತೆ, ಪ್ರಾಬ್ಲಮ್ಸ್ ಇಶ್ಯೂಸ್ ಎಲ್ಲ ಇದ್ದಾಗ ನಾವು ಅವ್ರದ್ದು ಹಾರ್ಟ್ ಚಕ್ರ ಮೇಲೆ ಸ್ವಲ್ಪ ಜಾಸ್ತಿ ವರ್ಕ್ ಮಾಡ್ತೀವಿ. ಅವಾಗ ಅದು ಆಟೋಮೆಟಿಕ್ ಆಗಿ ಆ ಬ್ಲಾಕೇಜ್ ಕ್ಲಿಯರ್ ಆಗ್ತಾ ಬಂದಾಗ, ಆ ಹೆವಿನೆಸ್ ಕಮ್ಮಿ ಆಗ್ತಾ ಬಂದಾಗ ಅದು ಅವ್ರಿಗೆ ಈಸಿ ಆಗುತ್ತೆ. ಆ ರಿಲೇಶನ್ಶಿಪ್ ಹೇಗೆ ಮುಂದೆ ತಗೊಂಡು ಹೋಗ್ಬೋದು ಅನ್ನೋದು ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ. ಸೊ ಆ ಕ್ಲಾರಿಟಿ ಬಂದಾಗ ಅವ್ರಿಗೆ ಆಟೋಮೆಟಿಕ್ ಆಗಿ ಅವ್ರು ಸರ್ವೈವ್ ಮಾಡಕ್ ಈಸಿ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಅದಕ್ಕೆ ಜಾಸ್ತಿ ನಾವು ಈ ಬ್ರೆತ್ ವರ್ಕ್, ಫರ್ಗಿವ್ನೆಸ್ ಪ್ರಾಕ್ಟೀಸಸ್, ಈ ಎಮೋಷನಲ್ ರಿಲೀಸ್, ಅಂದ್ರೆ ಅದಕ್ಕೆ ಒಂದು ಪ್ರಾಕ್ಟೀಸ್ ಬರುತ್ತೆ, ಅದನ್ನ ಕಂಟಿನ್ಯೂ ಫಾಲೋ ಮಾಡಬೇಕು. ಫಾಲೋ ಅಪ್ ಮಾಡಿದ ತಕ್ಷಣ ನಮಗೆ ಹಾರ್ಟ್ ಚಕ್ರ ಅಂತ ಏನಿದೆ ಅದು ಓಪನ್ ಅಪ್ ಆಗುತ್ತೆ. ಅದು ಇವತ್ ನಾನು ಮಾಡಿಸ್ತೀನಿ ಅಂತ ಇವತ್ ಒಂದಿನ ಮಾಡಿದ್ರೆ ಆಗಲ್ಲ. ಅದಕ್ಕೆ ಕನ್ಸಿಸ್ಟೆಂಟ್ ಆಗಿ ನಾನು ಅವಾಗ್ಲೇ ಹೇಳ್ದಂಗೆ ಇದೊಂದು ಪ್ರೋಸೆಸ್, ಆ ಪ್ರೋಸೆಸ್ ಥ್ರೂನೇ ಹೋಗ್ಬೇಕು. ಆ ಪ್ರೋಸೆಸ್ ಅಲ್ಲಿ ಹೋದಾಗ ಅದು ಕನ್ಸಿಸ್ಟೆಂಟ್ ಆಗಿರ್ಬೇಕು. ಅದು ಆಟೋಮೆಟಿಕ್ ಆಗಿ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಇಲ್ಲ ಅಂದ್ರೆ ಆ ಎಮೋಷನಲ್ ಪೇನ್ ಅದು ಹಾಗೆ ಇರುತ್ತೆ, ಇಲ್ಲ ಎಮೋಷನಲ್ ಸ್ಟ್ರೆಸ್ ಏನಿರುತ್ತೆ ಅದು ಹಾಗೆ ಇರುತ್ತೆ. ಅದನ್ನೆಲ್ಲ ನಾವು ಇಗ್ನೋರ್ ಮಾಡಬಾರ್ದು. ಆಕ್ಚುಲಿ ಇಗ್ನೋರ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಮುಂದೆ ಹೋಗಿ, ನಾನು ಅವಾಗ್ಲೇ ಏನ್ ಹೇಳ್ದೆ ಅದೆಲ್ಲ ಆಗಿ ನಮ್ಮ ಡಿಸೀಸ್ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ. ಇಲ್ಲ ಅಂದ್ರೆ, ಯಾಕಂದ್ರೆ ನಾವು ಇವಾಗ ಯೂಶಲಿ ನಾವ್ ಏನ್ ಕೇರ್ ಮಾಡ್ತಿರ್ತೀವಿ, BP, ಎಸ್ಪೆಷಲಿ BP ಮೇಲೆ ನಾವು 30-35 ಇಯರ್ಸ್ ಆದ್ಮೇಲೆ ನಮ್ಮ BP ಲೆವೆಲ್ ಟೇಕ್ ಕೇರ್ ಮಾಡ್ತಿರ್ತೀವಿ. ಶುಗರ್ ಲೆವೆಲ್ ಎಷ್ಟಿದೆ ಅಂತ ಅದನ್ನ ನೋಡ್ಕೋತಾ ಇರ್ತೀವಿ, ಕೊಲೆಸ್ಟ್ರಾಲ್ ಅದನ್ನ ನೋಡ್ಕೋತಾ ಇರ್ತೀವಿ. ಬಟ್ ತುಂಬಾನೇ ಕಮ್ಮಿ ಜನ ಎಮೋಷನಲ್ ಪ್ರೆಷರ್ ಮೇಲೆ ಕೇರ್ ಮಾಡೋದು. ಈ ಎಮೋಷನಲ್ ಪ್ರೆಷರ್ ಅವಾಗ ಆಕ್ಚುಲಿ ನಮ್ಗೆ ಅದೇ ಬೇಕು, ಅದು ಚಿಕ್ಕಂದಿಂದಾನು ನೋಡ್ಕೋತಾ ಬರ್ಬೇಕು. ಇವಾಗ ನಾವು ಅದನ್ನ ಹೀಲ್ ಮಾಡ್ಕೊಂಡಿಲ್ಲ ಅಂದಾಗ, ಸೊ ದೊಡ್ಡವರಾದ್ಮೇಲೆ ಅದ್ರ ಜೊತೆಗೂನುವೆ ನಾವು ಕೇರ್ ಮಾಡ್ತಾ ಬರ್ಬೇಕು. ಅದನ್ನ ಹೇಗೆ ಹೀಲ್ ಮಾಡ್ಕೋಬಹುದು, ಅದರಿಂದ ಹೇಗೆ ಹೊರಗಡೆ ಬರ್ಬೋದು ಅನ್ನೋದನ್ನು ನಾವು ನೋಡ್ಬೇಕು. ಇಲ್ಲ ಅಂದ್ರೆ ಅದು ಹೇಗೆ ನಮ್ಗೆ ಅಫೆಕ್ಟ್ ಮಾಡುತ್ತೆ ಅಂದ್ರೆ, ಇವಾಗ ನೀವು ಜಾಸ್ತಿ ಜನನ ಕೇಳಿರ್ಬೋದು, ನಿಂಗೆ ನಿದ್ದೆನೆ ಬರಲ್ಲ, ತುಂಬಾ ಬರೀ ಥಾಟ್ಸ್ ಬರ್ತಾ ಇರುತ್ತೆ, ಸ್ವಲ್ಪ ಜಾಸ್ತಿ ನೆಗೆಟಿವ್ ಥಾಟ್ಸ್, ಮೀನ್ಸ್ ನಿದ್ದೆನೆ ಬರಲ್ಲ, ಮೀನ್ಸ್ ಮೈಗ್ರೇನ್, ನಾವು ಮೀನ್ಸ್ ಅಲ್ಲಿಂದ ಅಲ್ಲಿಗೂ ಅಟ್ಯಾಚ್ ಆಗುತ್ತೆ, ಲಿಂಕ್ ಇರುತ್ತೆ. ಆಮೇಲೆ ನಮ್ಮ ಇಮ್ಯುನಿಟಿ ಲೆವೆಲ್ ಮೇಲೆ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಹೌದು, ಇಲ್ಲ ಹಾರ್ಟ್ ಹೆಲ್ತ್ ಮೇಲೆ. ಯಾಕೆ ಇವಾಗ 40 ಇಯರ್ಸ್ 35 ಇಯರ್ಸ್ 30 ಇಯರ್ಸ್ಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲರೂ ಸಾಯ್ತಾ ಇದ್ದಾರೆ. ಈಗ ರೀಸೆಂಟ್ ಆಗಿ ನೀವು ಕೇಳ್ದಂಗೆ ಸ್ಕೂಲ್ ಹುಡುಗ, ಈಗ ಅವ್ನು 9th ಕ್ಲಾಸ್ ಏನೋ, ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಆ ಪ್ರೆಷರ್ ಇವಾಗ ಅಲ್ಲಿ ನಾವು ಏನು ಅಂತ ಕ್ಲಾರಿಟಿ ಹೇಳಕ್ ಬರಲ್ಲ, ಒಟ್ನಲ್ಲಿ ಆ ಪ್ರೆಷರ್ ಇರುತ್ತೆ ಅವ್ರಿಗೆ. ಮೇ ಬಿ ಆ ಸ್ಟಡೀಸ್ ಪ್ರೆಷರ್ ಇರಬಹುದು, 9th ಸ್ಟ್ಯಾಂಡರ್ಡ್ ಅಂದ್ರೆ ಅದೇ ಇರಬಹುದು. ಬಟ್ ಆ ಮನೇಲಿ ಹೇಗೆ ಆ ವಾತಾವರಣನೂ ಇಂಪ್ಯಾಕ್ಟ್ ಆಗುತ್ತೆ. ಅವ್ರು ಯಾವ ವಾತಾವರಣದಲ್ಲಿ ಇದ್ದಾರೆ ಮನೇಲಿ, ಅವ್ರ ಪೇರೆಂಟ್ಸ್ ಹೇಗೆ ರಿಯಾಕ್ಟ್ ಮಾಡ್ತಿರ್ತಾರೆ ಎಲ್ಲದಕ್ಕೂ. ಇವಾಗ ನೀವು ಜನರಲ್ ಆಗಿ ನೋಡಿದಾಗ ನನ್ ಕೆಲ್ಸ ಆಗ್ಬೇಕು, ನನ್ ಹಸ್ಬೆಂಡ್ ಕೆಲ್ಸಾನು ಆಗ್ಬೇಕು, ಅದಕ್ಕೆ ನಾವಿಬ್ರು ಸೆಲ್ಫಿಶ್ ಆಗ್ಬಿಟ್ರೆ ಮಕ್ಳನ್ನ ಯಾರು ನೋಡ್ಕೊಳ್ಳೋದು? ಮೀನ್ಸ್ ಈಗ ಏನಾಗಿದೆ ಅಂದ್ರೆ, ಈಗ ಪೇರೆಂಟ್ಸ್
ಜಾಸ್ತಿ ಅವ್ರು ಅಬ್ಸರ್ವ್ ಮಾಡಿದ್ ಬೇರೆಯವ್ರ ಮಕ್ಕಳಿಗೆ. ಮೀನ್ಸ್ ಇವನಿಂದ ಯಾರೋ ಬೇರೆ ಸ್ವಲ್ಪ ಚೆನ್ನಾಗಿ ಸ್ಕೋರ್ ಮಾಡ್ತಾನೆ, ಅವ್ನು ಅವ್ರ ಬಗ್ಗೆ ಹೇಳ್ತಾರೆ ಮಕ್ಕಳಿಗೆ. ಅದೇನಾಗುತ್ತೆ, ಅವ್ನ ಮೇಲೆ ಪ್ರೆಷರ್ ಬಿಲ್ಡ್ ಆಗುತ್ತೆ. ಸರಿನಾ? ಆ ಬಿಲ್ಡ್ ಆಗಿ ಸ್ವಲ್ಪ ಅವನ ಮೈಂಡ್ ಸ್ವಲ್ಪ ಒಂಥರ ಕಾನ್ಸ್ಟೆಂಟ್ ಆಗಿ ಪ್ರೆಷರ್ ಆಗ್ತಾ ಇರುತ್ತೆ. ಅದು ಫರ್ದರ್ ಅವನಿಗೆ ಇವಾಗ ನಾನು ಆ ಮಾರ್ಕ್ಸ್ ಅವನಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದಾಗ್ಲೇ ನಮ್ಮ ಅಪ್ಪ ಅಮ್ಮ ನನ್ಗೆ ಇಷ್ಟ ಪಡೋದು. ನಿಜ. ಮೇನ್ ಪ್ರಾಬ್ಲಮ್ ಪೇರೆಂಟ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಮಕ್ಕಳಿಂದ. ಅವ್ರು ಎಷ್ಟೇ ಸ್ಕೋರ್ ಮಾಡಿದ್ರು ಇನ್ನು ಜಾಸ್ತಿ. ಅವ್ರಿಗೇನು ಅಂದ್ರೆ ನಾನು ಇಷ್ಟು ಕಷ್ಟಪಟ್ಟು ನಿಂಗೆ ಓದಿಸ್ತಿದೀನಿ, ಇಷ್ಟು ಫೀಸ್ ಕಟ್ಟು ಓದಿಸ್ತಿದೀನಿ, ನೀನೇನು ಮಾಡ್ತಿಲ್ವಲ್ಲ. ಅವ್ನ್ ಪ್ರಯತ್ನ ಪಡ್ತಿದ್ದೇನೆ, ಬಟ್ ಆದ್ರೂ ಅವರ ಒಂದು ಲೆವೆಲ್ ಏನಿದೆ, ಅವ್ರು ಬರೀ ಓದೋದ್ರಲ್ಲೇ ಇಲ್ಲ ಅಂತಲ್ಲ, ಬೇರೆ ಇದ್ರಲ್ಲಿ ಇರ್ಬೋದು. ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ನಮ್ಮ ಜನರೇಷನ್ ಇವಾಗ ನಾವ್ ಚಿಕ್ಕವರಿದ್ದಾಗ ಅದು ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿತ್ತು. ಇವಾಗ ನಮ್ಮ ಪೇರೆಂಟ್ಸ್ ಕೆಲ್ಸಕ್ಕೆ ಅಷ್ಟು ತುಂಬಾ ಪೇರೆಂಟ್ಸ್ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ನಮ್ಗೆ ಆ ಪ್ರೆಷರ್ ಕೊಡ್ತಾ ಇದ್ರು, ನೀನು ಓದಿದ್ರೆ ಕೆಲ್ಸ ಸಿಗುತ್ತೆ ಅನ್ನೋದು. ಈಗ ಆತರ ಇಲ್ಲ, ಓದಿದ್ರೆ ಮಾತ್ರ ಕೆಲ್ಸ ಸಿಗುತ್ತೆ ಅಂತ. ಬಟ್ ನಾವು ಆ ಪ್ರೋಗ್ರಾಮಿಂಗ್ ಅಲ್ಲಿ ಬಂದ್ಬಿಟ್ಟಿದೀವಿ. ಸೊ ನಾವು ಅದನ್ನೇ ನಮ್ಮ ಮಕ್ಳ ಮೇಲೆ ಆ ಪ್ರೆಷರ್ ಹಾಕ್ತಾ ಇದೀವಿ ಅಷ್ಟೇ. ನೀನ್ ಓದಿದ್ರೇನೆ ಮುಂದೆ ಹೋಗೋದು. ಯಾಕಂದ್ರೆ ಅವರು ನಮ್ಮ ಪೇರೆಂಟ್ಸ್ ನಮ್ಗೆ ಏನ್ ಮಾಡಿದಾರೆ, ನಾವು ನಾನ್ ಹೇಳಿದ್ನಲ್ಲ ಪ್ಯಾಟರ್ನ್ ರಿಪೀಟ್ ಆಗುತ್ತೆ ಅಂತ. ಸೊ ಇದೇ ರೀತಿ ನಾವು ನಮ್ಮ ಮಕ್ಳ ಮೇಲೆ ಆ ಪ್ಯಾಟರ್ನ್ ನ ರಿಪೀಟ್ ಮಾಡ್ತಿದೀವಿ. ಅದಕ್ಕೆ ನಾನು ಹೇಳಿದ್ದು ಆ ಪ್ಯಾಟರ್ನ್ ನ ಇಲ್ಲೇ ಬ್ರೇಕ್ ಮಾಡ್ಬೇಕು ಅಂತ. ಸೊ ನಾನ್ ಇವಾಗ ಈಗ ನನ್ನ ಮಗ ಓದೋದ್ರಲ್ಲಿ ಚೆನ್ನಾಗಿದ್ದಾನೆ ಅಂದ್ರೆ ಅದ್ರಲ್ಲಿ ಮಾತ್ರ ನಾನು ಅವನ್ಗೆ ಮುಂದೆ ಹೋಗಕ್ಕೆ ಹೇಳ್ಕೊಡ್ಬೋದು ಅಲ್ವಾ. ಇವಾಗ ಇನ್ನೊಬ್ಬ ಮಗ ಅವ್ನ್ ಬೇರೆದ್ರಲ್ಲಿ ಎಲ್ಲೋ ಒಂದ್ ಚೆನ್ನಾಗಿರ್ತಾನೆ, ನಾನು ಅದ್ರಲ್ಲಿ ಅವನ್ಗೆ ಹೆಲ್ಪ್ ಮಾಡ್ಬೇಕು. ಸೊ ಅದ್ ಬಿಟ್ಟು ನಿಮ್ಮ ಅಣ್ಣ ನೋಡಿ ಎಷ್ಟ್ ಚೆನ್ನಾಗಿ ಓದ್ತಿದ್ದಾನೆ, ನೀನ್ ನೋಡಿ ಹೇಗ್ ಹೋಗ್ತಿದ್ಯಾ, ನಿಮ್ಮಮ್ಮ ಟೀಚರ್ ಆಗಿದ್ದು ನೀನ್ ಫೇಲ್ ಆಗ್ತಿದ್ಯಾ, ಈ ತರ ಎಲ್ಲ ಪ್ರೆಷರ್ ಹಾಕದ್ ಬೇಡ. ಅವ್ನ್ ಬ್ಯಾಡ್ಮಿಂಟನ್ ಚೆನ್ನಾಗ್ ಆಡ್ತಿರ್ಬೋದು, ಇಲ್ಲ ಕ್ರಿಕೆಟ್ ಚೆನ್ನಾಗ್ ಆಡ್ತಿರ್ಬೋದು, ಇಲ್ಲ ಚೆಸ್ ಚೆನ್ನಾಗ್ ಆಡ್ತಿರ್ಬೋದು. ಅವನ ಒಂದು ಏನ್ ಕೇಪಬಿಲಿಟಿ ಇದೆ ಅದನ್ನ ತಿಳ್ಕೊಬೇಕೆ ಹೊರತು ನಾವು ಬರೀ ಓದಿದ್ರೆ ಮಾತ್ರ ನೀನ್ ಚೆನ್ನಾಗಿರ್ತೀಯಾ ಆ ಪ್ರೆಷರ್ ಹಾಕ್ಬಾರ್ದು. ಓದ್ಬೇಕು. ಎಷ್ಟು ಅವ್ನು ಓದಿದ್ರೆ ಓದ್ಲಿ, 90% ಅಲ್ಲ 100% ತೆಗಿಲಿ, ಅದಕ್ಕೆ ಹೆಲ್ಪ್ ಮಾಡೋಣ. ಇಲ್ಲ ಅವ್ನ್ಗೆ ಆಗ್ತಿಲ್ಲ ಅಂದಾಗ ನಾವು ಅವ್ನ್ ಯಾವ್ದ್ರಲ್ಲಿ ಇದಾನೆ ಅದಕ್ಕೆ ನಾವು ಮುಂದೆ ಅವ್ನ್ಗೆ ಹೆಲ್ಪ್ ಮಾಡ್ಬೇಕಾಗ್ತದೆ. ಟು ಆಲ್ ಮೈ ಇಂಡಿಯನ್ ಪೇರೆಂಟ್ಸ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಭಾರತದ ತಂದೆ ಹಾಗೂ ತಾಯಿಗಳಿಗೆ. ಈಗಿನ ಜನರೇಷನ್ ಮಕ್ಕಳು ಏನಂದ್ರೆ ಬರೀ ವಿದ್ಯಾವಂತರಾಗಿರ್ಬೇಕು ನಿಜಾನೇ, ಬಟ್ ಅಪಾರ್ಟ್ ಫ್ರಮ್ ಎಜುಕೇಶನ್ ಈಗ ಬೇರೆ ಫೀಲ್ಡ್ ಎಕ್ಸ್ಪ್ಲೋರ್ ಮಾಡಬೇಕು. ನಿಮ್ಗೆ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, 5 ಬೆರಳು ಒಂದೇ ಸಮ ಇರಲ್ಲ. ಎಷ್ಟೀಗ ನೀವು ಓದಿದರೆ, ನಿಮ್ಮ ಹಸ್ಬೆಂಡ್ ಓದಿದ್ದಾರೆ ಅಂತ ಇಲ್ಲ, ಬಟ್ ಅವರು ಓದಲಿ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಪ್ರೆಷರೈಸ್ ಮಾಡೋದನ್ನ ಕಡಿಮೆ ಮಾಡಿ. ಇದ್ರ ಇಂಪ್ಯಾಕ್ಟ್ ನಿಮ್ಗೆ ಈಗ ಗೊತ್ತಾಗಲ್ಲ, ನಿಮ್ಮ ಮಕ್ಕಳು ಮದುವೆ ಆದ್ಮೇಲೆ ಈಗ ಅವ್ರ ಮಕ್ಕಳು ಮರಿ ಆಗುತ್ತಲ್ಲ, ಅವ್ರಿಗೆ ಅವಾಗ ಪ್ರೆಷರ್ ಇಂಪ್ಯಾಕ್ಟ್ ಗೊತ್ತಾಗುತ್ತೆ. ಪ್ರೆಷರ್ ಏನಿದೆ ಅದು ಸ್ಟೆಪ್ ಬೈ ಸ್ಟೆಪ್. ಅದೇನೋ ಒಂದು ಗಾದೆ ಇದೆ,